ಇಂದು ನಾವು ಸಮಾಜ ರಕ್ಷಣಾ ಸೇನೆ ಸಂಘಟನೆಯ ವತಿಯಿಂದ ನಮ್ಮ ಕೇಂದ್ರ ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗಿತ್ತು. ನಮ್ಮ ಮಹರ್ಷಿ ವಾಲ್ಮೀಕಿ ಜಯಂತಿಯವರು ರಾಮಾಯಣ ಮಹಾಕಾವ್ಯ ಬರೆದಂಥ ಒಬ್ಬ ಅಸಾಧಾರಣ ಪ್ರತಿಭೆ ಇರುವಂಥ ಸನಾತನ ಹಿಂದೂ ಧರ್ಮವನ್ನು ಉತ್ತೇಜಿಸಿ ರಾಮನ ಬೋಧನೆಗಳು ತತ್ವಗಳನ್ನ ಅಂದೇ ಅವಿದ್ಯಾವಂತರಾಗಿದ್ದು ಇವರು ಬರೆದಂಥ ಕಾವ್ಯ ಇಂದಿಗೂ ಪ್ರಸ್ತುತವಾಗಿದೆ. ಜೊತೆಗೆ ಅದರಿಂದ ಈ ಸನಾತನ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ತತ್ವಗಳು ಆದರ್ಶಗಳನ್ನು ನಾವು ಇವತ್ತು ಅಳವಡಿಸ್ಕೊಂಡು ಬಂದಿದ್ದೀವಿ. ಇಂದು ನಾವು ಸಮಾಜ ಸಂಘಟನೆಯಿಂದ ಆಚರಿಸಿ ಆ ಮಹರ್ಷಿ ವಾಲ್ಮೀಕಿಯವರ ಆದರ್ಶ ತತ್ವಗಳನ್ನು ನಾವು ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹನುಮಂತರಾಜು ಕೆ ರಾಜ್ಯಾಧ್ಯಕ್ಷರು, ಸಮಾಜ ರಕ್ಷಣಾ ಸೇನೆ, ಮೈಸೂರು. ಈ ದಿನ ಸಮಾಜ ರಕ್ಷಣಾ ಸೇನಾ ವತಿಯಿಂದ ಮೈಸೂರು ಮುಖ್ಯ ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನ ವಿಜೃಂಭಣೆಯಿಂದ ಇವತ್ತು ಸಂಘದ ವತಿಯಿಂದ ಆಚರಿಸಿದ್ದೀವಿ. ವಾಲ್ಮೀಕಿಯವರು ಬರೆದಂತಹ ರಾಮಾಯಣ ಬರೀ ಹಿಂದೆ ಮಾತ್ರ ಅಲ್ಲ, ಇನ್ನು ಮುಂದಿನ ಪೀಳಿಗೆಯೂ ಕೂಡ ಅದು ಮಾರ್ಗದರ್ಶಕವಾಗಿ ಈ ಮುಂದಿನ ಪೀಳಿಗೆನೂ ಕೂಡ ಅದನ್ನು ಅನುಸರಿಸಿಕೊಂಡು ಒಳ್ಳೆ ರೀತಿ ಹೋಗ್ಲಿ ಅಂತ ಹೇಳಿ ಹಾರೈಸ್ತಾ ಅವ್ರ ಜಯಂತಿಯನ್ನೇ ಇವತ್ತು ಆಚರಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಮಾಜ ರಕ್ಷಣಾ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ NC ಅನಿತಾ ಮಾತಾಡ್ತಾ ಇರೋದು. ವಾಲ್ಮೀಕಿ ಜಯಂತಿ ಶುಭಾಶಯಗಳು.